ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಬಂದು ಲಕ್ಷ್ಮಿ ಅಂತೇಳಿ. ಇದು ಮೊದಲನೇ ಯೂಟ್ಯೂಬ್ ಚಾನಲ್ ವಿಡಿಯೋ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಲಕ್ಕಿ ಕ್ರಿಶ್ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಇದನ್ನು ತುಂಬ ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅನಿಸಿದ್ದು, ನಾನು ತುಂಬ ಯೂಟ್ಯೂಬ್ ನೋಡ್ತಿದ್ದೆ. ಆಗ ಅನಿಸ್ತಿತ್ತು ನಾನು ಮಾಡಬೇಕು ಯೂಟ್ಯೂಬ್ ಚಾನಲ್ನ, ನಾನು ಮಾಡಬೇಕು ಅಂತ. ಆದರೆ ಮಾಡೋಕ್ಕಾಗಿರಲಿಲ್ಲ. ಆದ್ದರಿಂದ ಈಗ ಮಾಡಬೇಕು ಅಂತ ಅಂದ್ಕೊಂಡು ಲಕ್ಕಿ ಕ್ರಿಶ್ ಲೈಫ್ ಸ್ಟೈಲ್ ಅಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಇದೊಂದು ಯೂಟ್ಯೂಬ್ ಚಾನಲ್ನ ನಾನು ಕೆಲಸ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಅರ್ಧದಲ್ಲಿ ನಿಲ್ಲಿಸೋದಾಗಲಿ, ವ್ಯೂಸ್ ಆಯ್ತಾಯಿಲ್ಲ ಅಂತ ನಿಲ್ಲಿಸೋದಲ್ಲ, ಅದೆಲ್ಲ ಮಾಡಲ್ಲ. ನಾನು ಜೆನ್ಯೂನಾಗಿ ನನ್ನ ಲೈಫ್ ಸ್ಟೈಲ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮುಂದೆ ಬರುವ ವೀಡಿಯೋಗಳನ್ನ ನೋಡಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ತಿಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಇದೊಂದು ಮೊದಲನೇ ವೀಡಿಯೋ ಆಗೋದ್ರಿಂದ ಸ್ವಲ್ಪ ಭಯ ಆಗ್ತಾಯಿದೆ, ಆದರೂ ಪರವಾಗಿಲ್ಲ, ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಶಾವಿಗೆ ತಗೊಂಡು ಅದನ್ನು ಸ್ವಲ್ಪ ರೋಸ್ಟ್ ಆಗೋಂಗೆ ಹುರ್ಕೊಬೇಕು. ಹಿಂಗೆ ಸ್ವಲ್ಪ ಮರೂನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಇದು ಹುರಿದಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಂತರ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು. ನನ್ನ ಹತ್ರ ಬಾದಾಮಿ ಇತ್ತು, ಸ್ವಲ್ಪ ಡ್ರೈ ಮಾಡಿಕೊಂಡು ಸೈಡಲ್ಲೇ ತಿಟ್ಕೊತೀನಿ. ಈಗ ನಂತರ ಒಂದು ಸೈಡಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದಿ ಬಂದಮೇಲೆ ಸಕ್ಕರೆ ಹಾಕ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋತೀನಿ. ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋತೀನಿ ನಾನು. ಇವಾಗ ಕುದಿ ಬರಲಿ. ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಕುದಿ ಬರ್ತಾ ಇದೆ. ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಇವಾಗ ಈ ಸಕ್ಕರೆ ಎಲ್ಲ ಕರಗಬೇಕು. ಇದನ್ನು ಈ ಸಕ್ಕರೆ ಕರಗಿದ್ಮೇಲೆ ಕುದಿ ಬಂದಿದೆಯಲ್ಲ, ಈಗ ಹುರಿದಿರೋ ಅಂಥ ಶಾವಿಗೆ ಹಾಕೋತಾ ಇದ್ದೀನಿ. ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಶಾವಿಗೆ ಇದು ಬೇಯಬೇಕು. ಸ್ವಲ್ಪ ಹಾಲಲ್ಲಿ ಬೆಂದು ಚೆನ್ನಾಗಿ ಇದು ಗಟ್ಟಿ ಆಗಲ್ಲ. ಇದು ನಾವು ಹೆಂಗೆ ಎಷ್ಟು ತಿಕ್ನೆಸ್ ಮಾಡಿರ್ತೀವೋ ಅಷ್ಟೇ ತಿಕ್ನೆಸ್ಸಲ್ಲಿರುತ್ತೆ. ಇದು ಸ್ವಲ್ಪ ತಿಕ್ನೆಸ್ ಬರಲಿ, ಸ್ವಲ್ಪ ಬೇಯಬೇಕು. ಈಗ ಚೆನ್ನಾಗಿ ಬೆಂದು ಪರ್ಫೆಕ್ಟಾಗಿ ಆಗಿದೆ ಪಾಯಸ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಪಾಯಸ ರೆಡಿಯಾಗಿದೆ. ಈಗ ಚೆನ್ನಾಗಿ ಬೆಂದು ಪರ್ಫೆಕ್ಟಾಗಿ ಆಗಿದೆ ಪಾಯಸ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಪಾಯಸ ರೆಡಿಯಾಗಿದೆ.